ಅನುಗುಣವಾಗಿ ಎದುರಾಗಿ ಬಂದವರು ನಾವೇ ನಿನ್ನ ತಂದೆ ತಾಯಿಗಳಿದ್ದೇವೆ. ಒಳ್ಳೆಯದಾಗಿ ಮಗು. ತಂದೆ ತಾಯಿಗಳು ಮಗನನ್ನು ಕೊಲ್ಲುವುದಕ್ಕೆ ಅದು ಗೊತ್ತಿರಲಿಲ್ವಲ್ಲ. ಹೇಗೆ ಯಾಕೆ ಇನ್ನೊಂದು ಸಂದರ್ಭದಲ್ಲಿ ದೃಢವಾಗಿರುವಂತಹ ಹಿರಣ್ಯಾಕ್ಷರನ್ನು ವಧಿಸಬೇಕು ಎಂಬ ಉದ್ದೇಶಕ್ಕಾಗಿ ಒಡ ರೂಪವನ್ನು ಧರಿಸಿದವನ ಆತನನ್ನ ಕೊಂದು ಮುಗಿಸಿದ ಮೇಲೆ ನನ್ನ ದೇಹದಲ್ಲಿ ಆಯಾಸವಾಗಿ ಬೆವರಿತು. ಆ ಬೆವರ ಹನಿಮೂವಿಗೆ ಬಿದ್ದ ಕಾಲಕ್ಕೆ ಭೂದೇವಿಯಿಂದ ಹುಟ್ಟಿ ಬಂದವರೇ ನೀನಿದ್ದೀಯ. ಅದಕ್ಕಾಗಿ ನನ್ನ ಭೌಮಾಸುರ ಎನ್ನುವ ಹಾಗೆ ಕರೆಯುವುದಕ್ಕೂ ಅವಕಾಶವಾಯಿತು. ಆಮೇಲೆ ನೀನು ಹೊರ ಪಡೆದ ಹಾಗೆ ತಂದೆ ತಾಯಿಗಳು ನಾವಿರುವರು ಎದುರಾಗಿ ಬಂದವರಿದ್ದೇವೆ. ಇಷ್ಟ ಆಯ್ತಲ್ಲ. ಮತ್ತೆ ನಿನ್ನ ಅಪೇಕ್ಷೆ, ನಿನ್ನ ಆಸೆಯನ್ನು ಈಡೇರಿಸಬೇಕಾದದ್ದು ಸೂರ್ಯ ಚಂದ್ರರು ಇರುವುದಕ್ಕೆ ನಿನ್ನ ಚಿರಸ್ಥಾಯಿಯಾಗಿರಬೇಕು, ಕೀರ್ತಿ ಉಳಿಯಬೇಕು ಎಂಬ ಹಾಗೆ ಖಂಡಿತವಾಗಿ ನಿನ್ನ ಅಪೇಕ್ಷೆಯನ್ನ ನಾನು ತಂದೆಯಾಗಿ ಅಲ್ಲ ದೇವನಾಗಿ ಅನುಗ್ರಹಿಸುವುದಕ್ಕೆ ಮುಂದಾಗ್ತೇನೆ. ಅದು ಯಾವ ರೀತಿ ಗೊತ್ತಾ? ಇವತ್ತಿನ ದಿನವೇ ತ್ರಯೋದಶಿ, ನಾಳೆ ಚತುರ್ಥಿ. ಇವತ್ತು ನಿನ್ನನ್ನು ಕೊಂದ ಮೇಲೆ ಪ್ರತಿ ವರ್ಷಕ್ಕೊಮ್ಮೆ ಅದುವೇ ನರಕ ಚತುರ್ದಶಿ ಎನ್ನುವ ಹಾಗೆ ಲೋಕಮುಖದಲ್ಲಿ ಪ್ರತಿಯೊಬ್ಬ ಭಕ್ತರು ಆಚರಿಸುವುದಕ್ಕಿದ್ದಾರೆ, ನಿನ್ನನ್ನು ಪೂಜಿಸುವುದಕ್ಕಿದ್ದಾರೆ ಮಗನೇ. ಆಗಲಿದೆ. ಬರೇ ವರ್ಷಕ್ಕೊಮ್ಮೆ ನನ್ನನ್ನು ಪೂಜಿಸ್ತಾರೆ, ಲೋಕದ ಜನತೆ ಎಲ್ಲ ನನ್ನನ್ನು ಆರಾಧಿಸ್ತಾರೆ ಅಂತಾದ್ರೆ ಅಂತ ಸ್ಥಾನವನ್ನು ನನಗೆ ಕರುಣಿಸದ ಮೇಲೆ ಮತ್ಯಾವ ಬಯಕೆಯೂ ನನಗಿಲ್ವೇ. ಆದ್ರೆ ಇದೆಲ್ಲ ವಸ್ತು ಎಲ್ಲವನ್ನ ಬಿಟ್ಟು ಕೊಟ್ಟಿದ್ದೇನೆ. ಆದ್ರೆ ಹೋರಾಟಕ್ಕೆ ಇನ್ನೂ ಮುಂದಾಗಬೇಕು ಅಂತಾದ್ರೆ ನನಗೆ ಆ ದುಷ್ಟ ಮಗನಾಗಿ ನೀನು ನೀವು ನನ್ನ ಜೊತೆ ಹೋರಾಟ, ನಾನ್ ನಿಮ್ ಜೊತೆ ಹೋರಾಟ ಅಲ್ವಾ ಸಾಧ್ಯ ಆಗಬೇಕು ಅಂತಾದ್ರೆ ಮೊದಲನಾಗಿ ದೃಢನಾಗಬೇಕು. ನೋಡಿದೆಲ್ಲ ನೀನು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಆವತ್ತು ನನ್ನ ಉದ್ದೇಶವು ಹಾಗೆ ಇತ್ತು, ನೀನು ಬರಬೇಕು ಎಂಬ ಕಾರಣಕ್ಕಾಗಿ ಆ ರೀತಿಯಾಗಿ ನಾಟಕ ಆಡಿದವ. ಕಾರಣ ಏನು? ಇವನ ವರವೇ ಹಾಗೆ. ತಂದೆ ತಾಯಿಗಳು ಒಂದಾಗಿ ಒಂದ ಕಾಲಕ್ಕೆ ನನ್ನ ಪಾಲಿಗೆ ಸಾವು ಬರಬೇಕು ಎನ್ನುವಂತಹ ವರವನ್ನು ಪಡೆದ ಕಾರಣ ನೀನು ಬಾರದೆ ಇದ್ರೆ ಅವನನ್ನ ಕೊಲ್ಲುವುದಕ್ಕೆ ಅಸಾಧ್ಯ. ಮತ್ತು ದೇವಲೋಕದಲ್ಲಿ ತನ್ನ ದೌಷ್ಟ್ಯತೆಯನ್ನು ಪ್ರತಿಷ್ಠಾಪಿಸ್ತಾನೆ ಎಂಬ ಕಾರಣಕ್ಕಾಗಿ ನಿನ್ನನ್ನು ಕರೆದುಕೊಂಡು ಬರುವುದು ನನ್ನ ಪಾಲಿಗೆ ಅನಿವಾರ್ಯವಾಗಿತ್ತು. ಆತನನ್ನ ಕೊಂದು ಮುಗಿಸಿದಾಗಾಯ್ತು. ಇವಾಗ ನರಕಾಸುರನ ವಧೆಯಾಯ್ತು, ದೇವತೆಗಳಿಗೆ ಶುಭವನ್ನ ಕೊಟ್ಟ ಹಾಗಾಯ್ತು. ಇವಾಗ ವಶ ಮಾಡಿಕೊಂಡಿರುವಂತಹ ಸಕಲ ಸುವಸ್ತುಗಳನ್ನ ಅವರಿಗೆ ಕೊಡೋಣ. ಮಾತ್ರ ಅಲ್ಲ, ನಮ್ಮನ್ನ ನಂಬಿರುವಂತಹ ಪ್ರತಿಯೊಬ್ಬ ಭಕ್ತರನ್ನ ಉದ್ಧರಿಸುವುದಕ್ಕಾಗಿ ಸ್ವಾಮಿ ನರಕಾಸುರ ವಧೆ ಪಾರಿಜಾತ ಎನ್ನುವಂತ ಈ ಪುಣ್ಯಕಥೆಯನ್ನು ಯಾರು ಆಡಿದಾರೋ, ಯಾರು ನೋಡಿದಾರೋ, ಯಾರು ಆಡಿಸಿದ್ದಾರೋ ಅವರೆಲ್ಲರಿಗೂ ನಮ್ಮ ಮೇಳದ ಮಹಾಗಣಪತಿ ದೇವರು ಹಾಗೂ ನಂದಿಕೇಶ್ವರ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಎನ್ನುವ ಹಾಗೆ ಕಥೆಗೆ ಇವತ್ತೆಲ್ಲ ಎಷ್ಟು ಕೊಟ್ಟಿದ್ದಾರೋ, ಯಾವ ಭಕ್ತಿಯಿಂದ ಪೂಜಿಸಿದ್ದಾರೋ ಅದರಿಂದಲೂ ಹೆಚ್ಚಾಗಲಿ, ವೃದ್ಧಿಯಾಗಲಿ ಐಶ್ವರ್ಯ.